कोई किसी को राज नहीं देता है, कोई किसी को सरकार नहीं देता है। जो लेता है तो अपने बलबूते पर अपनी शक्ति से लेता है। ये लड़ाई राजपाट की है। हमारा राजपाट मुट्ठी भर लोगों ने हजारों साल से छीना हुआ है। ये राजपाट हमें वापस लेना है। तो ये राजपाट की लड़ाई है। यह हमें किसी की मेहरबानी से नहीं लेना है, किसी को अपील करने से नहीं मिलेगा। ये हमें अपनी शक्ति के आधार पर लेना होगा। मैं फिर कहता हूं कि जिनको दिलचस्पी है उनको ही हमारे साथ आना चाहिए। ऐसे भीड़ इकट्ठी करने का हमारा कोई इरादा नहीं है। भीड़ इकट्ठी करने का इरादा नहीं है। जिन लोगों को इस मूवमेंट में आस्था है, जिन लोगों को फेथ है इस मूवमेंट में, उन लोगों को ही हमारे साथ आना चाहिए। ನನ್ನ ಪ್ರೀತಿಯ ಬಹುಜನ ಬಂಧುಗಳೇ, ತಮ್ಮೆಲ್ಲರಿಗೂ ನನ್ನ ಪ್ರೀತಿಯ ಜೈ ಭೀಮ್ ವಂದನೆಗಳು. ಬಂಧುಗಳೇ, ತಮ್ಮೆಲ್ಲರಿಗೂ ಈ ನಮ್ಮ ಸಂಚಿಕೆ ದಿ ಮೆಸೇಜಸ್ ಆಫ್ ಪೊಲಿಟಿಕಲ್ ಬುದ್ಧ ಮಾನ್ಯವಾರ್ ಕಾನ್ಶ್ರಾಮ್ ಸಂಚಿಕೆಗೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ನಾವು ಈ ಸಂಚಿಕೆಯಲ್ಲಿ ಮುಂದೆ ಹೋಗೋದಕ್ಕೆ ಮೊದಲು ತಮ್ಮಲ್ಲಿ ಒಂದು ವಿನಂತಿ, ಈ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೆಚ್ಚು ಶೇರ್ ಮಾಡಿ, ಚರ್ಚೆ ಮಾಡಿರಿ. ಆ ಮೂಲಕ ಅಂಬೇಡ್ಕರ್ವಾದ ಮತ್ತು ಮಾನ್ಯವಾರ್ ಕಾನ್ಶ್ರಾಮ್ ಸಾಹೇಬರ ಚಳುವಳಿಯನ್ನು ಎಲ್ಲ ಕಡೆ ಹಂಚಲಿಕ್ಕೆ, ಸ್ಪ್ರೆಡ್ ಮಾಡೋದಕ್ಕೆ, ಹರಡೋದಕ್ಕೆ ಸಹಾಯ ಮಾಡಿ ಅಂತ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಕಳೆದ ಸಂಚಿಕೆಯಲ್ಲಿ ನೋಡಿದ್ವಿ, ಮಾನ್ಯವಾರ್ ಕಾನ್ಶ್ರಾಮ್ ಸಾಹೇಬರು ಸಿಂಪೋಸಿಯಮ್ಗಳನ್ನು ಇಡೀ ದೇಶ ತುಂಬ 10 ಭಾಗಗಳಲ್ಲಿ ಕಂಡಕ್ಟ್ ಮಾಡಿದ್ರು. ಅದರಲ್ಲಿ ಮೊದಲನೇ ಪಾಯಿಂಟು ದಿ ಎಂಟ್ಯಾಂಗಲ್ಡ್ ಅನ್ಟಚಬಲ್ಸ್ ಅಂತಕ್ಕಂಥ ವಿಚಾರವನ್ನು ಕಳೆದ ಸಂಚಿಕೆಯಲ್ಲಿ ನೋಡಿದ್ವಿ. ಎರಡನೆಯದು ಆಲ್ ರೌಂಡ್ ಫೇಲ್ಯೂರ್, ಅಂದರೆ ಎಲ್ಲ ಕ್ಷೇತ್ರಗಳಲ್ಲಿ ವೈಫಲ್ಯ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಬ್ಬ ಖ್ಯಾತ ಅರ್ಥಶಾಸ್ತ್ರಜ್ಞರು. ಅವರ ಸಂಶೋಧನೆ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಿದ್ದಾಗಿತ್ತು. ದ ಪ್ರಾಬ್ಲಮ್ ಆಫ್ ರೂಪಿ ಅನ್ನೋದು ತಮ್ಮೆಲ್ಲರಿಗೂ ಗೊತ್ತಿದೆ. ಮತ್ತು ಆ ಕಾಲದಲ್ಲಿ ಜಾಗತಿಕ ಮಟ್ಟದಲ್ಲಿ ಕೆಲವೇ ಜನ ಅರ್ಥಶಾಸ್ತ್ರಜ್ಞರ ಪೈಕಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಹಿತ ಒಬ್ಬರಾಗಿದ್ದರು. ಅವರು ಅರ್ಥಶಾಸ್ತ್ರದಲ್ಲಿ ಪ್ರಾವೀಣ್ಯತೆಯನ್ನು ಪಡೆದಿದ್ರೂ ಸಹಿತ ಸಾಮಾಜಿಕ ಕ್ಷೇತ್ರದಲ್ಲಿ, ರಾಜಕೀಯ ಕ್ಷೇತ್ರದಲ್ಲಿ, ಶೈಕ್ಷಣಿಕ ಕ್ಷೇತ್ರದಲ್ಲಿ ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ಧಾರ್ಮಿಕ ಕ್ಷೇತ್ರದಲ್ಲೂ ಸಹಿತ ಅವರು ತಮ್ಮ ಛಾಪನ್ನು ಹೊತ್ತಿದ್ದರು. ಈ 4 ಕ್ಷೇತ್ರಗಳಲ್ಲಿ ಅದ್ಭುತ ಸಾಧನೆಯನ್ನು ಮಾಡಿದ್ರು, ಅದ್ಭುತವಾದ ಯಶಸ್ಸನ್ನು ನೋಡಿದ್ರು. ಅದು ಇವತ್ತು ಚರಿತ್ರೆಯ ಭಾಗ ಆಗಿರೋದನ್ನ ನಾವು ನೋಡ್ತಾ ಇದ್ದೀವಿ. ಆದರೆ ತಮ್ಮ ಪರಿನಿಬ್ಬಾಣದ ನಂತರ ಅವರ ಅನುಯಾಯಿಗಳು ಈ 4 ಕ್ಷೇತ್ರಗಳಲ್ಲಿ ಒಂದು ಭಾಳ ದೊಡ್ಡ ವೈಫಲ್ಯವನ್ನು ಅನುಭವಿಸಿರೋದನ್ನ ನಾವು ನೋಡ್ತಾ ಇದ್ವಿ. ಇದಕ್ಕೆ ಮಾನ್ಯವಾರ್ ಕಾನ್ಶ್ರಾಮ್ ಸಾಹೇಬರು ಮುಂಬೈ ಕ್ಷೇತ್ರದಲ್ಲಿ ನಡೆದಂಥ, ಮುಂಬೈ ನಗರದಲ್ಲಿ ನಡೆದಂಥ ನಗರಸಭಾ ಚುನಾವಣೆಗಳನ್ನ ಒಂದು ಉದಾಹರಣೆಯಾಗಿ ಕೊಡ್ತಾರೆ. ಏನಪ್ಪ ಅಂತ ಹೇಳಿದ್ರೆ, ಮುಂಬೈ ನಗರದಲ್ಲಿ ಈ ಪರಿಶಿಷ್ಟ ಜಾತಿಗಳ ಸಂಖ್ಯೆ ಮಹಾರಾಷ್ಟ್ರದಲ್ಲಿ 10% ಮಾತ್ರ ಇರುತ್ತೆ. 10% ಇರ್ತಕ್ಕಂಥ ಈ ಜನ 1978ರಲ್ಲಿ ನಡೆದ ಚುನಾವಣೆಯಲ್ಲಿ 20 ಭಾಗಗಳಾಗಿ ಅವರು ಹಂಚೋಗಿ ಪ್ರತಿಯೊಬ್ಬರು ಪ್ರತ್ಯೇಕವಾಗಿ ಚುನಾವಣೆನೇ ಎದುರಿಸ್ತಾರೆ. ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ 8 ಭಾಗ ಆಗಿರುತ್ತೆ, ದಲಿತ್ ಪ್ಯಾಂಥರ್ಸ್ 6 ಭಾಗ ಆಗಿರುತ್ತೆ. ಹಾಗೆ ಪಕ್ಷೇತರ ಸಪರೇಟ್ ಗುಂಪುಗಳಂತೇಳಿ ಅವರೊಂದು 6 ಭಾಗ, 20 ಭಾಗಗಳು ಕಂಟೆಸ್ಟ್ ಮಾಡ್ತಾರೆ. 10% ಓಟನ್ನು 20 ಘಟಕಗಳು ಹಂಚ್ಕೊಂಡ್ರೆ ಏನು ಭಾಳ ದೊಡ್ಡದು ಸಾಧನೆ ಮಾಡೋಕ್ಕಾಗಲ್ಲ ಅನ್ನೋದು ಬುದ್ಧಿರೋರೆಲ್ಲರೂ ಆಲೋಚನೆ ಮಾಡ್ತಕ್ಕಂಥದ್ದು. ಆದರೆ ಇವ್ರ ಕತೆ ಬೇರೆ. ತಾವು 10% ಹಂಚ್ಕೊಂಡ್ರೂ ಸಹಿತ, 20 ಭಾಗವಾಗಿದ್ರೂ ಸಹಿತ ನಾವೇನೋ ದೊಡ್ಡ ಸಾಧನೆನ ಮಾಡ್ತೀವಿ ಅನ್ನೋ ಭ್ರಮೆಯಲ್ಲಿ ಇವರು ಬದುಕ್ತಾ ಇದ್ದಾರೆ. ಯಾಕೆ ಹಿಂಗಾಯಿತು? ಇವತ್ತು ಬಹುಜನ್ ಸಮಾಜ್ ಪಾರ್ಟಿ ಒಂದು ಕಡೆ ಇದ್ದರೆ, ಇನ್ನೂ ಇತರ ಪಾರ್ಟಿಗಳು ನಮ್ಮದೇ ನಾಯಕತ್ವದಲ್ಲಿ ಬೇರೆ ಕಡೆಗಳಲ್ಲಿ ಅವನು ಸಹಿತ ಸ್ಪರ್ಧೆ ಮಾಡಿದ್ದಾರೆ. ಯಾರೂ ಸಹಿತ ಭಾಳ ದೊಡ್ಡ ಸಾಧನೆಯನ್ನು ಮಾಡಿಲ್ಲ. ಯಾಕೆ ಹಿಂಗಾಯಿತು? ಇದನ್ನು ನಾವು ಪತ್ತೆ ಹಚ್ಚಬೇಕಾಗುತ್ತೆ, ಇದ್ರ ಬಗ್ಗೆ ನಾವು ತಿಳ್ಕೋಬೇಕಾಗುತ್ತೆ ಅಂಥೇಳಿ ಮಾನ್ಯವಾರ್ ಕಾನ್ಶ್ರಾಮ್ ಸಾಹೇಬರು ಇದಕ್ಕೆ ಕಾರಣವನ್ನು ಹುಡುಕ್ಲಿಕ್ಕೆ ಹೋಗ್ತಾರೆ. ಹಾಗೆಯೇ ಧಾರ್ಮಿಕ ಕ್ಷೇತ್ರದಲ್ಲೂ ಅಷ್ಟೇ
ಬೌದ್ಧ ಅಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಾಲದಲ್ಲಿ ಸುಮಾರು 8-10 ಲಕ್ಷ ಜನ ಕನ್ವರ್ಟ್ ಆದರು. ಆದರೆ ಕ್ರಮೇಣ ಆ ಚಳುವಳಿ ಮತ್ತೆ ಮುಂದುವರಿಲೇ ಇಲ್ಲ. ಅದು ಹಾಗೆ ಮತ್ತೆ ಅದು ಡೌನ್ ಆಗೋಯಿತು. ಹಾಗೆಯೇ ಮಾನ್ಯವ್ರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪೀಪಲ್ಸ್ ಎಜುಕೇಷನ್ ಸೊಸೈಟಿನ ಸ್ಟಾರ್ಟ್ ಮಾಡಿ ಅನೇಕ ಕಾಲೇಜ್ಗಳನ್ನ ಪ್ರಾರಂಭ ಮಾಡಿದ್ರು. ಅದು ಅವ್ರ ಕಾಲಕ್ಕೆ ಅದು ಯಾವ ಪ್ರಮಾಣದಲ್ಲಿ ಬೆಳೀತೋ ಅದ್ರ ನಂತರ ಅದು ಆ ವಿಸ್ತರಣೆಯನ್ನು ಪಡೀಲೇ ಇಲ್ಲ. ಇದು ಯಾಕೆ ಹಿಂಗಾಯಿತು? ಅದೇ ರೀತಿ ಆರ್ಥಿಕ ಕ್ಷೇತ್ರದಲ್ಲೂ ಇಷ್ಟೇ, ಅವರು ಅನೇಕ ಸಹಕಾರ ಸಂಘಗಳನ್ನ ಪ್ರಾರಂಭ ಮಾಡಿದ್ರು. ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ನಂತರ ಒಂದೊಂದೇ ಫೇಲ್ ಆಗಿ ಎಲ್ಲ ಮುಚ್ಚಲ್ಪಟ್ಟರು. ಇದಕ್ಕೆ ಏನು ಕಾರಣ? ಇದನ್ನು ನಾವು ತಿಳ್ಕೊಬೇಕಾಗುತ್ತೆ ಅಂಥೇಳಿ ಮಾನ್ಯವ್ರ ಕಾಂಶಿರಾಮ್ ಸಾಹೇಬರು ಈ ಕ್ಷೇತ್ರದಲ್ಲೂ ಸಹಿತ ಭಾಳ ಗಂಭೀರವಾದ ಚಿಂತನೆಯನ್ನು ಮಾಡ್ತಾರೆ. ಮೂರನೇದು ಯಾವ ವಿಚಾರ ತಗೋತಾರೆ ಮಾನ್ಯವ್ರ ಕಾಂಶಿರಾಮ್ ಸಾಹೇಬ್ರು ಅಂದರೆ ಭಾಳ ಪ್ರಮುಖವಾದ್ದು, ಅಪ್ರೂಟ್ ಬ್ರಾಹ್ಮಿನಿಸಮ್ ದ ಸ್ಪಿರಿಟ್ ಆಫ್ ಇನ್ಇಕ್ವಾಲಿಟಿ. ಅಸಮಾನತೆಯ ಮೂಲ ಆಗಿರ್ತಕ್ಕಂಥ ಬ್ರಾಹ್ಮಣವಾದವನ್ನು ಅದನ್ನು ಬುಡಮೇಲೆ ಮಾಡಿದ್ದು ಹೇಗೆ ಕಾಂಶಿರಾಮ್ ಸಾಹೇಬರು ಈ ವಿಚಾರವನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಮಾಡಿದ್ರು, ಹೇಗೆ ಮಾಡಿದ್ರು ಅನ್ನೋದನ್ನು ತಗೋತಾರೆ. ಸೊ ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ಬ್ರಾಹ್ಮಣವಾದ ಅಂತಕ್ಕಂಥ ಈ ಧರ್ಮ ಅಥವಾ ಬ್ರಾಹ್ಮಣ ಧರ್ಮದ ಕುರಿತಂಗೆ ಒಂದು ವಿವರಣೆಯನ್ನು ಕೊಡ್ತಾರೆ. ಏನು ಹೇಳ್ತಾರೆ? ದಟ್ ರಿಲಿಜನ್ ವಿಚ್ ರಿಗಾರ್ಡ್ ದಿ ರೆಕಗ್ನಿಷನ್ ಆಫ್ ಮ್ಯಾನ್ಸ್ ಸೆಲ್ಫ್ ರೆಸ್ಪೆಕ್ಟ್ ಆಸ್ ಸಿನ್ ಈಸ್ ನಾಟ್ ಅ ರಿಲಿಜನ್ ಬಟ್ ಎ ಸಿಕ್ನೆಸ್. ಯಾವ ಧರ್ಮ ಮನುಷ್ಯನ ಸ್ವಾಭಿಮಾನವನ್ನು ಒಂದು ಪಾಪ ಅಂತ ತಿಳಿತದೋ ಅದು ಧರ್ಮ ಅಲ್ಲ, ಅದು ಒಂದು ರೋಗ. ಅದು ದಟ್ ರಿಲಿಜನ್ ವಿಚ್ ಅಲೋಸ್ ಒನ್ ಟು ಟಚ್ ಎ ಫೋಲ್ ಅನಿಮಲ್ ಬಟ್ ನಾಟ್ ಎ ಮ್ಯಾನ್ ಈಸ್ ನಾಟ್ ಎ ರಿಲಿಜನ್ ಬಟ್ ಎ ಮ್ಯಾಡ್ನೆಸ್. ಯಾವ ಧರ್ಮ ಮನುಷ್ಯನ ಮುಟ್ಟೋದಕ್ಕೆ ಬದಲಾಗಿ ಪ್ರಾಣಿನ ಬೇಕಾದರೆ ಮುಟ್ಬೋದು, ಆದರೆ ಮನುಷ್ಯನ ಮುಟ್ಟಬಾರ್ದು ಅಂತ ಹೇಳುತ್ತಲ್ಲ, ಅದು ಧರ್ಮ ಅಲ್ಲ, ಅದು ಹುಚ್ಚತನ. ಅದು that religion which says that one class may not gain knowledge, may not acquire wealth, may not take up arms is not a religion but a mockery of a man's life. ಯಾವ ಧರ್ಮ ಮನುಷ್ಯನಾದವನು ವಿದ್ಯೆ ಕಲಿಬಾರ್ದು, ಐಶ್ವರ್ಯ ಸೇರಿಸಬಾರ್ದು, ಆಯುಧ ಹಿಡಿಬಾರ್ದು ಅಂತ ಹೇಳ್ತಾರಲ್ಲ, ಆ ಧರ್ಮ ಅದು ಧರ್ಮ ಅಲ್ಲ, ಅದು ಮನುಷ್ಯತ್ವದ ಅಪಹಾಸ್ಯ, ಅದು ಅವಹೇಳನ. ಅದು ಹಾಗೆಯೇ that religion which teaches that the unlearned should remain unlearned, that the poor should remain poor is not a religion but a punishment. ಯಾವ ಧರ್ಮ ಅನಕ್ಷರಸ್ಥನಾಗೇ ಇರಬೇಕು, ಅಶಿಕ್ಷಿತನಾಗೇ ಇರಬೇಕು, ಬಡವನಾಗಿರಬೇಕು ಅಂತ ಹೇಳ್ತಾರೆ, ಅದು ಧರ್ಮ ಅಲ್ಲ, ಅದೊಂದು ಶಿಕ್ಷೆ ಅಂತ ಹೇಳ್ತಾರೆ. ಇಂತಹ ಧರ್ಮವನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಬುಡ ಸಮೇತ ಕಿತ್ತಾಕಬೇಕು ಅಂತ ಹೇಳಿ ತಮ್ಮ ಜೀವಮಾನ ಪೂರ್ತಿ ಹೋರಾಟ ಮಾಡಿದ್ದು ನಮ್ಗೆ ಗೊತ್ತಿದೆ. ಅಂತಿಮವಾಗಿ ತಮ್ಮ ಜನರನ್ನು ಅದನ್ನು ಬಿಡುಗಡೆ ಮಾಡೋದಕ್ಕೆ ಬೌದ್ಧ ಧರ್ಮ ಸ್ವೀಕಾರ ಮಾಡಿದ್ದು ನಮ್ಗೆ ಗೊತ್ತಿದೆ. ಇಡೀ ತಮ್ಮ ಜೀವನವನ್ನು ಇದಕ್ಕೆ ನಿರಂತರವಾಗಿ ಹೋರಾಟವನ್ನು ಮಾಡಿದ ಪರಿಣಾಮ ಆ ದಿನಗಳಲ್ಲಿ ಈ ಬ್ರಾಹ್ಮಣವಾದ ಆಗಲಿ ಅಥವಾ ಆ ಧರ್ಮ ಆಗಲಿ ಅದು ದೊಡ್ಡ ಪ್ರಮಾಣದಲ್ಲಿ ಬೆಳೀಲಿಲ್ಲ ಮತ್ತು ದೊಡ್ಡ ಪ್ರಮಾಣದಲ್ಲಿ ಅನಾಹುತಗಳನ್ನು ಮಾಡಲಿಕ್ಕೆ ಹೋಗಲಿಲ್ಲ. ಇದ್ರ ಬಗ್ಗೆ ಚೆನ್ನಾಗಿ ತಿಳ್ಕೊಂಡು ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ನಿಟ್ಟಿನಲ್ಲಿ ಮಾಡಿದಂಥ ಪ್ರಯತ್ನಗಳನ್ನು ಮಾನ್ಯವ್ರ ಕಾಂಶಿರಾಮ್ ಸಾಹೇಬರು ತಾವು ತಿಳ್ಕೊಂಡು ಅದನ್ನು ತಾವು ಮುನ್ನಡೆಸಿದ್ರ ಪರಿಣಾಮವಾಗಿ ನೀವು ಗಮನಿಸ್ರಿ, ಅವರು ಪರಿನಿಬ್ಬಾಣ ಆದಮೇಲೂ ಸಹಿತ ರಾಮ ಜನ್ಮಭೂಮಿ ಅಂತೇಳಿ ನಂತರ ಏನು ದೇಶವನ್ನೆಲ್ಲ ಕಂಗಡಿಸ್ತಲ್ಲ, ಆ ಒಂದು ಚಳುವಳಿ ಅದು ಸ್ಪೀಡನ್ನು ಪಡೀಲಿಲ್ಲ, ಅಂದರೆ ತನ್ನ ಪರಿಣಾಮವನ್ನು ತೋರಿಸಲಿಲ್ಲ, ಅದು ತೀವ್ರವಾಗಲಿಲ್ಲ. ಅದು ಅವ್ರು ರಾಮ ಮಂದಿರ ಮತ್ತೊಂದೆಲ್ಲ ಶುರು ಮಾಡೋದು ಇದು 2015 ನಂತರನೇ. ಮಾನ್ಯವ್ರ ಕಾಂಶಿರಾಮ್ ಸಾಹೇಬರು ಬದುಕಿರೋ ತನಕ ಈ ಚಳುವಳಿ ಏನಿದೆ, ಈ ಮನುವಾದಿಗಳ ಈ ಚಳುವಳಿ, ಈ ಬ್ರಾಹ್ಮಣವಾದ ಚಳುವಳಿ ಅದು ತೀವ್ರತೆಯನ್ನು ಪಡೀಲಿಲ್ಲ ಮತ್ತು ಬಹುಜನ ಸಮಾಜವನ್ನು ಹೆಚ್ಚು ಕಂಗಡಿಸಲಿಲ್ಲ. ಆದರೆ ಇವತ್ತೇನಾಗಿದೆ, ಮಾನ್ಯವ್ರ ಕಾಂಶಿರಾಮ್ ಸಾಹೇಬ್ರ ನಂತರ ಅದು ಮತ್ತೊಮ್ಮೆ ತೀವ್ರತೆಯನ್ನು ಪಡೆದಿರೋದು ಮಾತ್ರ ಅಲ್ಲ, ಇಡೀ ದೇಶವನ್ನು ವ್ಯಾಪಿಸಿದೆ. ಬಹಳ ಮುಖ್ಯವಾಗಿ ಬ್ರಾಹ್ಮಣವಾದದ ಬಲಿಪಶುಗಳು ಸಹಿತ ಇವತ್ತು ಆ ಚಳುವಳಿಯಲ್ಲಿ ಸಿಕ್ಕಾಕೊಂಡಿರೋದನ್ನು ನೋಡ್ತಾ ಇದ್ದೀವಿ. ಅಂಬೇಡ್ಕರ್ ವಾದ ಬಗ್ಗೆ ಗಂಟೆಗಟ್ಟಲೆ ಮಾತಾಡ್ತಾ ಇದ್ದಂಥ ಜನ ಇವತ್ತು ಸಾವರ್ಕರ್ ಬಗ್ಗೆ ಮಾತಾಡ್ತಕ್ಕಂಥ ದುರಂತವನ್ನು ನಾವು ಕಾಣ್ತಾ ಇದ್ದೀವಿ. ಯಾಕೆ ಹಿಂಗಾಯಿತು ಅಂತ ಹೇಳಿದ್ರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ರ ಈ ಚಳುವಳಿ, ಈ ಬ್ರಾಹ್ಮಣವಾದ ವಿರುದ್ಧ ನಡೆದಂಥ ಚಳುವಳಿ ಇದೆಯಲ್ಲ, ಆ ಚಳುವಳಿಯನ್ನು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ನಾವು ಫೇಲ್ ಆಗಿದ್ದೀವಿ. ಅಂದರೆ ಮತ್ತೊಮ್ಮೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೋರಾಟವನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅರ್ಥ ಮಾಡ್ಕೋಬೇಕು. ಮಾನ್ಯವ್ರ ಕಾಂಶಿರಾಮ್ ಸಾಹೇಬರು ಅನುಸರಿಸ್ತಕ್ಕಂಥ ಮಾರ್ಗವನ್ನು ಸಹಿತ ನಾವು ತಿಳ್ಕೋಬೇಕಾಗುತ್ತೆ. ಇಲ್ಲಿ ನಮಗೆ ಭಾಳ ದೊಡ್ಡ ಪಾಠ ಇದೆ. ಈ ಪಾಠವನ್ನು ನಾವು ಅರ್ಥ ಮಾಡ್ಕೊಳ್ಳೋದು ಇವತ್ತಿನ ತುರ್ತಾಗಿದೆ. ಇಷ್ಟೇಳಿ ನಾನು ಮಾತು ಮುಗಿಸ್ತೀನಿ. ಜೈ ಭೀಮ್, ಜೈ ಭಾರತ್, ಜೈ ಕಾಂಶಿರಾಮ್.